ಬಹಳ ಹಿಂದೆ ಭಾರತೀಯ ಕಾಡಿನ ಆಳದಲ್ಲಿ ಒಂದು ಸಣ್ಣ ಮನುಷ್ಯ ಇದ್ದನು. ಮಗುವನ್ನು ತೋಳಗಳ ಕುಟುಂಬವು ಕಂಡುಕೊಂಡಿತು. ಆ ಮಗು ತನ್ನ ಹಳ್ಳಿಯಿಂದ ಅಲೆದಾಡಿತು ಮತ್ತು ಮರಗಳ ನಡುವೆ ಕಳೆದುಹೋಯಿತು. ಆ ರಾತ್ರಿ ದೊಡ್ಡ ಹುಲಿ ಶೇರ್ ಖಾನ್ ಹತ್ತಿರದಲ್ಲಿ ಬೇಟೆಯಾಡುತ್ತಾ ಕೋಪದಿಂದ ಗರ್ಜಿಸುತ್ತಿತ್ತು, ಏಕೆಂದರೆ ಅವನು ತನ್ನ ಬೇಟೆಯನ್ನು ಹಿಡಿಯಲು ವಿಫಲನಾಗಿದ್ದನು. ಮಗುವಿನ ಕೂಗು ಕೇಳಿ ಫಾದರ್ ವುಲ್ಫ್ ಗುಹೆಯ ಪ್ರವೇಶದ್ವಾರಕ್ಕೆ ಹೋಗಿ ಚಿಕ್ಕ ಬೆತ್ತಲೆ ಹುಡುಗ ಚಂದ್ರನ ಬೆಳಕಿನಲ್ಲಿ ತೆವಳುತ್ತಿರುವುದನ್ನು ಕಂಡನು. ಮಗು ತಲೆ ಎತ್ತಿ ನೋಡಿತು. ಭಯವಿಲ್ಲದೆ ಅವನ ದೊಡ್ಡ ಕಣ್ಣುಗಳು ಹೊಳೆಯುತ್ತಿದ್ದವು. ಫಾದರ್ ವುಲ್ಫ್ ಮತ್ತು ತಾಯಿ ವುಲ್ಫ್ ಚಿಕ್ಕ ಜೀವಿಯ ಬಗ್ಗೆ ಅಪಾರ ಪ್ರೀತಿಯನ್ನು ಅನುಭವಿಸಿದರು. ಇದು ಮನುಷ್ಯನ ಮರಿ ಅಲ್ಲ, ತಾಯಿ ತೋಳ ಮೃದುವಾಗಿ ಹೇಳಿತು. ಪುಟ್ಟ ಕಪ್ಪೆ, ಇದು ಮೌಗಿ, ನನ್ನ ಪುಟ್ಟ ಕಪ್ಪೆ. ಅವನು ನಮ್ಮೊಂದಿಗೆ ವಾಸಿಸಬೇಕು ಮತ್ತು ಕಾಡಿನ ನಿಯಮವನ್ನು ಕಲಿಯಬೇಕು. ಶೇರ್ ಖಾನ್ ಮಗುವನ್ನು ಪಡೆಯಲು ಬಂದಾಗ ತೋಳಗಳು ಅವನನ್ನು ಹಸ್ತಾಂತರಿಸಬೇಕೆಂದು ಒತ್ತಾಯಿಸಿದಾಗ ತಾಯಿ ತೋಳ ತನ್ನ ಗುಹೆಯ ಮುಂದೆ ನಿಂತು ಗರ್ಜಿಸಿತು, ಅವನು ನಮ್ಮವನು ಮತ್ತು ನಾವು ಅವನನ್ನು ನಿನಗೆ ಕೊಡುವುದಿಲ್ಲ, ಹುಲಿ. ಶೇರ್ ಖಾನ್ ಕೋಪದಿಂದ ಗರ್ಜಿಸಿ ಹೊರಟು ಹೋದನು. ಒಂದು ದಿನ ಆ ಗಂಡು ಮರಿ ತನ್ನದಾಗಲಿದೆ ಎಂದು ಪ್ರಮಾಣ ಮಾಡಿ ಹೋದನು. ಅವನು ಅವರ ಮಾರ್ಗಗಳನ್ನು ಕಲಿತನು ಮತ್ತು ಅವರ ಭಾಷೆಯನ್ನು ಮಾತನಾಡಿದನು. ಅವನ ಆತ್ಮೀಯ ಸ್ನೇಹಿತರು ಬೆಲಾಲು ಅವನಿಗೆ ಕಲಿಸಿದ ದಯಾಳು ವಯಸ್ಸಾದ ಕಂದು ಕರಡಿ, ಕಾಡಿನ ನಿಯಮಗಳನ್ನು ಮತ್ತು ಬಗೀರ ಅವನನ್ನು ಕಾಯುತ್ತಿದ್ದ ನಯವಾದ ಕಪ್ಪು ಚಿರತೆ ರಕ್ಷಕನಂತೆ. ಬೆಲು ಮೋಗ್ಲಿಗೆ ಪಕ್ಷಿಗಳ ಎಚ್ಚರಿಕೆಯ ಕರೆಗಳನ್ನು ಗುರುತಿಸುವುದು, ಹಾವುಗಳು ಯಾವಾಗ ಇರುತ್ತವೆ ಎಂಬುದನ್ನು ಹೇಗೆ ಹೇಳುವುದು, ಕೋಪಗೊಂಡಿವೆ ಎಂಬುದನ್ನು ಹೇಗೆ ಹೇಳುವುದು ಮತ್ತು ಜೇನುತುಪ್ಪವನ್ನು ಹೇಗೆ ಕುಟುಕದೆ ಸಂಗ್ರಹಿಸುವುದು, ಕುಟುಕದೆ ಇರುವುದು ಹೇಗೆ ಎಂಬುದನ್ನು ಕಲಿಸಿದನು. ಬಗೀರ ಅವನಿಗೆ ಕಾಡಿನ ಮೂಲಕ ಮೌನವಾಗಿ ಚಲಿಸುವುದು, ಮರಗಳನ್ನು ಹತ್ತುವುದು ಮತ್ತು ಯಾವುದೇ ಜೀವಿಯ ಕಣ್ಣುಗಳನ್ನು ಭಯವಿಲ್ಲದೆ ನೋಡುವುದು ಹೇಗೆ ಎಂಬುದನ್ನು ಕಲಿಸಿದನು. ಮೊಗ್ಲಿ ತನ್ನ ಕಾಡಿನ ಮನೆಯನ್ನು ಪ್ರೀತಿಸುತ್ತಿದ್ದನು. ಆ ಕೋತಿಗಳು ಗುಂಡೆಲಾಗ್ ಅವನೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನಿಸಿದರು, ಆದರೆ ಅವರು ಮೂರ್ಖರು ಮತ್ತು ಸುಳ್ಳುಗಳಿಂದ ತುಂಬಿದ್ದರು. ನಮ್ಮೊಂದಿಗೆ ಆಟವಾಡಿ ಮನು, ಬನ್ನಿ, ಅವರು ಕೂಗಿದರು. ಒಂದು ದಿನ ಅವರು ಮೋಗ್ಲಿಯನ್ನು ಅಪಹರಿಸಿ ಮರದ ತುದಿಯಲ್ಲಿರುವ ತಮ್ಮ ಪಾಳುಬಿದ್ದ ನಗರಕ್ಕೆ ಕರೆದೊಯ್ದರು. ಬೆಲಾಲು ಮತ್ತು ಬಗೀರ ಅವನು ಹೋಗಿಲ್ಲ ಎಂದು ಕಂಡುಕೊಂಡಾಗ ಅವರು ಕಾರ್ ಎಂಬ ಬೃಹತ್ ಬಂಡೆ ಹೆಬ್ಬಾವಿನ ಬಳಿಗೆ ಹೋದರು. ಒಟ್ಟಿಗೆ ಮೂವರು ಸ್ನೇಹಿತರು ಭೀಕರ ಯುದ್ಧದ ನಂತರ ಕೋತಿಗಳಿಂದ ಮೋಗ್ಲಿಯನ್ನು ರಕ್ಷಿಸಿದರು. ಆ ದಿನದಿಂದ ಮೋಗ್ಲಿ ಎಂದಿಗೂ ನಂಬದಿರಲು ಕಲಿತರು. ಓಂಡೆಲಾಗ್ ವರ್ಷಗಳು ಕಳೆದವು ಮತ್ತು ಮೋಗ್ಲಿ ಬಲಶಾಲಿ ಮತ್ತು ಬುದ್ಧಿವಂತನಾದನು. ಆದರೆ ಶೇರ್ ಖಾನ್ ತನ್ನ ದ್ವೇಷವನ್ನು ಎಂದಿಗೂ ಮರೆಯಲಿಲ್ಲ. ಅವನು ತೋಳಗಳ ಗುಂಪಿಗೆ ಮೋಗ್ಲಿ ಕಾಡಿಗೆ ಸೇರಿದವನಲ್ಲ ಎಂದು ಹೇಳಿದನು. ಅವನು ಒಬ್ಬ ಮನುಷ್ಯ ಮತ್ತು ಒಬ್ಬನಾಗಿದ್ದನು. ದಿನದ ಮನುಷ್ಯ ಅವರೆಲ್ಲರನ್ನೂ ನಾಶ ಮಾಡುತ್ತಾನೆ. ತೋಳಗಳು ಮೌಗ್ಲಿಯ ಮೇಲೆ ಅನುಮಾನಿಸಲು ಪ್ರಾರಂಭಿಸಿದಾಗ ಬಗುಯಿರ ಅವನಿಗೆ ಪಿಸುಗುಟ್ಟಿದನು. ಹಳ್ಳಿಗೆ ಹೋಗಿ ಕೆಂಪು ಹೂವನ್ನು ಮರಳಿ ತನ್ನಿ. ಕೆಂಪು ಹೂವನ್ನು ಪ್ರಾಣಿಗಳು ಬೆಂಕಿ ಎಂದು ಕರೆಯುತ್ತಿದ್ದವು, ಅದನ್ನು ಮನುಷ್ಯ ಮಾತ್ರ ನಿಯಂತ್ರಿಸಬಲ್ಲ. ಮೋಗ್ಲಿ ರಾತ್ರಿ ಕಾಡಿನ ಅಂಚಿಗೆ ಹೋದನು ಮತ್ತು ಗುಡಿಸಲಿನ ಹೊರಗೆ ಬೆಂಕಿ ಉರಿಯುತ್ತಿರುವುದನ್ನು ನೋಡಿದನು. ಎಚ್ಚರಿಕೆಯಿಂದ ಅವನು ಉರಿಯುತ್ತಿರುವ ಕೊಂಬೆಯನ್ನು ತೆಗೆದುಕೊಂಡು ಅದನ್ನು ಹಿಂದಕ್ಕೆ ಕೊಂಡೊಯ್ದನು. ಶೇರ್ ಖಾನ್ ಅವನನ್ನು ಕೊಲ್ಲಲು ಗರ್ಜಿಸುತ್ತಾ ಮೌಗ್ಲಿ ಬೆಂಕಿಯನ್ನು ಎತ್ತಿ ಹಿಡಿದನು. ಜ್ವಾಲೆಗಳು ಪ್ರತಿ ಪ್ರಾಣಿಯನ್ನು ಹೆದರಿಸಿದವು. ಹೋಗು, ಶೇರ್ ಖಾನ್ ಮೋಗ್ಲಿಯನ್ನು ಕೂಗಿದನು. ಕಾಡು ನನಗೆ ಮತ್ತು ನನ್ನ ಸಹೋದರರಿಗೆ ಸೇರಿದೆ. ಎಂದಿಗೂ ಹಿಂತಿರುಗಲಿಲ್ಲ. ಹುಲಿ ಓಡಿಹೋಯಿತು ಮತ್ತು ಮೋಗ್ಲಿ ಗುಂಪಿನ ನಾಯಕನಾದನು.